ಮಿಲ್ಟ್ರಿ ಹೋಟೆಲ್ನಲ್ಲಿ ಮಾಡುವಂತಹ ಚಿಕನ್ ಡ್ರೈನ ಇವಾಗ ಮನೆಯಲ್ಲೇ ಆರಾಮವಾಗಿ ಮಾಡ್ಕೊಳ್ಬಹುದು. ನಾ ಮಾಡೋ ಥರ ಸ್ಟೆಪ್ನ ಫಾಲೋ ಮಾಡಿದರೆ ನೀವು ಕೂಡ ಪರ್ಫೆಕ್ಟ್ ಆದಂತಹ ಚಿಕನ್ ಡ್ರೈನ ಮನೆಯಲ್ಲೇ ಮಾಡ್ಕೊಳ್ಬಹುದು. ನೋಡಿ, ಇದು ಚಿತ್ರಾನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಒಂದ್ಸಲ ಟ್ರೈ ಮಾಡಿದರೆ ನಿಮ್ಮ ಮನೆಯಲ್ಲಿ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ ಅಂತಲೇ ಹೇಳಬಹುದು. ಮನೆಯಲ್ಲೇ ಇರುವ ಸಿಂಪಲ್ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ಚಿಕನ್ ಡ್ರೈ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕೇವಲ ಒಂದು 5 ರಿಂದ 10 ನಿಮಿಷದೊಳಗೆ ಚಿಕನ್ ಡ್ರೈ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ಸ್ಟವ್ನ ಹಚ್ಕೊಂಡು ಒಂದು ಬಾಣಲಿಯನ್ನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ರಿಂದ 3 ಚಮಚ ಕಡಲೆಕಾಯಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಗೆ ಅರ್ಧ ಚಮಚ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 4 ರಿಂದ 5 ಪೀಸ್ ಅಷ್ಟು ಹಸಿಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಕರಗೋವರೆಗೂ ಫ್ರೈನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀವಿ. ನಾವಿಲ್ಲಿ ಚಿಕನ್ನ ಬೇಯಿಸ್ಕೊಳ್ಳೋದಿಕ್ಕೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೊಳ್ಳಿ. ಚಿಕನ್ನಿಗೆ ಪರ್ಫೆಕ್ಟ್ ಆಗಿ ಉಪ್ಪು ಹಿಡಿದುಕೊಳ್ಬೇಕು, ಇಲ್ಲಾಂದ್ರೆ ಒಂಥರ ಚಪ್ಪೆ ಆಗತ್ತೆ. ಅದಕ್ಕೋಸ್ಕರ ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇವಾಗ ನಾನೊಂದು ಅರ್ಧ ಕೆಜಿಯಷ್ಟು ಚಿಕನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಹಾಕೊಂಡಿರುವಂತ ಟೊಮೆಟೊ ಈರುಳ್ಳಿ ಮಸಾಲೆಯಲ್ಲೇ ಈ ಚಿಕನ್ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಅರ್ಧ ಚಮಚ ಅರಿಶಿಣವನ್ನ ಹಾಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿ ಚಿಕನ್ ನಲ್ಲಿರುವಂತಹ ಗೌಲ್ ವಾಸನೆಯನ್ನ ಹೋಗ್ಸತ್ತೆ ಅಂತಾನೆ ಹೇಳಬಹುದು. ನಾವಿಲ್ಲಿ ಚಿಕನ್ ಮಾಡ್ಕೊಳ್ಬೇಕಾದ್ರೆ, ಚಿಕನ್ ಡ್ರೈನ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಬೇಯಿಸ್ಬೇಕು ಅಂತಾನು ನೋಡ್ಕೋಬೇಕು. ನೋಡಿ, ಇವಾಗ ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಚಿಕನ್ನ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಚಿಕನ್ ಎಷ್ಟು ಪ್ರಮಾಣದಲ್ಲಿ ಬೇಯಬೇಕು ಅಂತ ಕೈಯಲ್ಲಿ ಮುಟ್ಟಿ ಸಹಿತ ಹೇಳ್ತೀನಿ ನಿಮಗೆ. ನೋಡಿ, ಇವಾಗ ಚಿಕನ್ ಬೆಂದಿದೆ. ನೋಡಿ, ಈ ರೀತಿ 3/4% ಬೇಯಿದ್ರೆ ಸಾಕು. ನೀವು ಫುಲ್ ಬೇಯಿಸ್ಕೋಬೇಡಿ. ಆಮೇಲೆ ಮಸಾಲೆ ಹಾಕಿದಾಗ ಫುಲ್ ಬೆಂದೋಗಿ ನಾರ್ ಬಿಟ್ಕೊಂಡ್ ಬಿಡತ್ತೆ. 1 ಚಮಚದಷ್ಟು ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪಿನ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ಇದು ತುಂಬಾನೇ ರುಚಿ ಕೊಡುತ್ತೆ. ಹಾಗೆ 1 ಚಮಚ ಖಾರದ ಪುಡಿ, ಅದ್ರ ಜೊತೆಗೆ 1 ಚಮಚ ಚಿಕನ್ ಸುಕ್ಕ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಕೊತ್ತಂಬರಿ ಪುಡಿನ ಹಾಕೊಳ್ತಾ ಇದ್ದೀನಿ. ಪರ್ಫೆಕ್ಟ್ ಆಗಿ ಇವಾಗ ಚಿಕನ್ ಡ್ರೈ ಬೇಯತ್ತೆ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿಲ್ಲಿ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪಿನ ಪೇಸ್ಟ್ ನ ಹಾಕೊಂಡಿರೋದ್ರಿಂದ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ್ಲೇ ತಕೊಂಡು ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಅಷ್ಟು ಸೂಪರ್ ಆಗಿ ಬಂದಿದೆ. ಸಣ್ಣ ಟೀ ಲೋಟದಲ್ಲಿ 1/4 ಲೋಟದಷ್ಟು ನೀರ್ನ ಹಾಕೊಂಡ್ರೆ ಖಾರದ ಪುಡಿ ಎಲ್ಲಾ ಪುಡಿಗಳು ಕ್ಲೀನ್ ಆಗಿ ಚಿಕನ್ನಿಗೆ ಹಿಡಿಯತ್ತೆ. ಇದೊಂದು ಸಿಂಪಲ್ ಟ್ರಿಕ್ ಅಂತಾನೆ ಹೇಳಬಹುದು. ಕೊನೆಯದಾಗಿ ಲಿಂಬು ರಸವನ್ನ ಹಾಕೊಳ್ತಾ ಇದ್ದೀನಿ. ಲಿಂಬು ರಸ ಫೈನಲ್ ಟಚ್ ಆಗಿ ಸೂಪರ್ ಆದ ಟೇಸ್ಟ್ ನ ಕೊಡುತ್ತೆ. ನೋಡ್ಕೊಂಡ್ರೆ ಬಾಯಲ್ಲೆಲ್ಲ ನೀರ್ ಬರುತ್ತೆ. ನೋಡಿ, ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ನ ಕೊಡುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಇಷ್ಟು ಹೆಲ್ತಿಯಾಗಿ ಹಾಗೇನೆ ಇಷ್ಟು ಟೇಸ್ಟಿಯಾಗಿ ಮಾಡ್ಕೋಬಹುದು. ನಾವು ಸುಮ್ಮನೆ ಹೋಟೆಲಿಗೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀವಿ. ನೋಡಿ, ಇವಾಗ ಚಿತ್ರಾನ್ನಕ್ಕೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಿತ್ರಾನ್ನಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳಬಹುದು. ಇವಾಗ ಬ್ಯಾಚುಲರ್ಸ್ ಇದ್ರೆ ಅವರು ಈ ರೀತಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಇದಕ್ಕೇನು ಮಸಾಲ ರುಬ್ಬೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಒಂದು ಅರ್ಧ ಕೆಜಿ ಚಿಕನ್ ತಂದ್ಕೊಂಡು ಈ ರೀತಿ ಕ್ಲೀನ್ ಆಗಿ ಮಾಡ್ಕೊಂಡ್ ಬಿಟ್ರೆ ಸಿಂಪಲ್ ಆಗಿ ಮುಗ್ದೋಗುತ್ತೆ. ಒಳ್ಳೆ ಊಟನೂ ಆಗತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಲೆನಾಡು ಭಾಗದ ಅಡುಗೆಗಳಿಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.